ಇನ್ನು ಪರಪ್ಪನ ಅಗ್ರಹಾರದಲ್ಲಿ ನಿದ್ದೆ ಬರ್ತಾ ಇಲ್ಲ, ಜ್ವರ ಬಂದಿದೆ. ದರ್ಶನ್ಗೆ ಅನಾರೋಗ್ಯದ ಸಮಸ್ಯೆ ಎದುರಾಗಿದೆಯಂತೆ. ಭಾಳ ಗಟ್ಟಿಮುಟ್ಟಾಗಿದ್ದರು. ಏಕಾಏಕಿ ಏನಾಯಿತು ಅಂತ ಅಭಿಮಾನಿಗಳು ಕೂಡ ಒಂದು ರೀತಿಯಲ್ಲಿ ಕಂಗಾಲಾಗಿದ್ದಾರೆ. ಇವತ್ತು ಸಾಧು ಕೋಕಿಲ ಅವರು ಕೂಡ ಅವರನ್ನು ಭೇಟಿಯಾಗೋಕ್ಕೆ ಬಂದರು. ಆದರೆ ಸಾಧು ಕೋಕಿಲ ಅವರನ್ನು ಭೇಟಿ ಆಗಲಿಲ್ಲ ದರ್ಶನ್. ಕಾರಣ ಫ್ಯಾಮಿಲಿ ನಾಡಿದ್ದು ಬರ್ತಾರೆ, ಈಗ ನೀವು ಭೇಟಿ ಆದರೆ ಫ್ಯಾಮಿಲಿಯನ್ನು ಭೇಟಿ ಆಗೋಕ್ಕಾಗೋದಿಲ್ಲ ಅಂತೇಳಿ. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೂರು ದಿನದಿಂದ ಕಾಟೇರಾಣಿಗೆ ಕಾಡ್ತಿದೆಯಾ ಜ್ವರ? ಪರಪ್ಪನ ಅಗ್ರಹಾರದ ಆಸ್ಪತ್ರೆಯಲ್ಲೇ ಚಿಕಿತ್ಸೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಡೆವಿಲ್ ಗ್ಯಾಂಗ್ ಜೈಲು ಸೇರಿ ಬರೋಬ್ಬರಿ 1 ತಿಂಗಳು ಕಳೆದಿದೆ. 31 ದಿನಗಳಿಂದ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ಗೆ ಈಗ ಜ್ವರ ಕಾಡ್ತಿದೆಯಂತೆ. 3 ದಿನಗಳಿಂದ ಕಂಬಿ ಹಿಂದೆ ಚಳಿ ಜ್ವರದಿಂದ ಬಳಲುತ್ತಿದ್ದಾರಂತೆ. ಹೌದು, ದಾಸನಿಗೆ ಕಳೆದ 3 ದಿನಗಳಿಂದ ಜ್ವರ ಕಾಡುತ್ತಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಿದೆಯಂತೆ. ಕೊನೆ ಸಾರಥಿಗೆ ಚಳಿ ಜ್ವರ. ದರ್ಶನ್ಗೆ ಈ ಬಾರಿ ಏಕಾಏಕಿ ಆರೋಗ್ಯ ಹದಗೆಡಲು ಕಾರಣ ಏನು ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ವಾತಾವರಣ ನಿರಂತರವಾಗಿ ಬದಲಾಗ್ತಾ ಇದೆ. ಎಸಿ ರೂಮ್ನಲ್ಲಿ ಇರ್ತಿದ್ದ ದರ್ಶನ್ ತಿಂಗಳಾದರೂ ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಂಡಿಲ್ಲ. ಆದ್ರಿಂದ ದಿನದಿಂದ ನಿರಂತರ ಜ್ವರದಿಂದ ಒದ್ದಾಡ್ತಿದ್ದಾರೆ. ಅದೇ ಕಾರಣಕ್ಕೆ ದರ್ಶನ್ ಬ್ಯಾರಕ್ ಬಳಿಯಲ್ಲೇ ಇರೋ ಜೈಲು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಆದ್ರೂ ಇಂದು ಬೆಳಿಗ್ಗೆ ದರ್ಶನ್ಗೆ ಚಳಿ ಜ್ವರ ಬಂದಿತ್ತಂತೆ. ದರ್ಶನ್ ಭೇಟಿಗೆ ಬಂದಿದ್ದ ಸಾಧು ಕೋಕಿಲಾಗೆ ನಿರಾಸೆಯಾಗಿದೆ. ವಾರಕ್ಕೆ 2 ಬಾರಿ ಮಾತ್ರ ಭೇಟಿಗೆ ಅವಕಾಶವಿರೋದ್ರಿಂದ ಗುರುವಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಭೇಟಿ ಮಾಡ್ತೇನೆ ಎಂದು ಹೇಳಿದ್ರು. ಗುರುವಾರ ಅವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರೆ, ನಾವು ಒಟ್ಟಿಗೆ ಬರಬೇಕು. ಏನು ಮಾಡೋಕ್ಕಾಗಲ್ಲ. ಈಗ ನಾನು ಮಾಡಿದ್ರೆ ಮಿಕ್ದವ್ರು ಬರೋರು ಯಾರಿಗೂ ಸಿಗೋದಿಲ್ಲ, ಅವಕಾಶ ಸಿಗಲ್ಲ. ಗುರುವಾರ ಇದೇ ಸಮಯಕ್ಕೆ ಮತ್ತೆ ಅಂದರೆ ಅವ್ರ ಕುಟುಂಬ ಜೊತೆ ಹೋಗ್ತೀರಾ ಸರ್? ಹೌದು, ಗುರುವಾರ ಹಂಗಂತಲ್ಲ, ಒಂದು ಯಾರು ಬರ್ತಾರೋ ನೋಡ್ಕೊಂಡು ಅವ್ರ ಜೊತೆ ಬಂದು. ಹೊರಗಡೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ದರ್ಶನ್ ಇದೀಗ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಇದರ ಮಧ್ಯೆ ಅನಾರೋಗ್ಯ ಸಮಸ್ಯೆ ಎದುರಾಗಿದ್ದು ಜೈಲಿನ ಆಸ್ಪತ್ರೆಯಲ್ಲೇ ಸಾಮಾನ್ಯ ಕೈದಿಗಳಂತೆ ಚಿಕಿತ್ಸೆ ನೀಡಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಡಿದ್ದು ಬಾ ಸಾಧು ಬಂದ ದಾರಿಗೆ ಸುಂಕವಿಲ್ಲ. ನಟ ದರ್ಶನ್ ಮತ್ತು ಸಾಧು ಕೋಕಿಲ ಭಾಳ ಒಳ್ಳೆ ಫ್ರೆಂಡ್ಸು. ಅನೇಕ ಸಿನಿಮಾಗಳಲ್ಲಿ ಒಟ್ಟಿಗೆ 20ಕ್ಕಿಂತ ಹೆಚ್ಚು ಸಿನಿಮಾದಲ್ಲಿ ಒಟ್ಟಿಗೆ ನಡೆಸಿದ್ದಾರೆ. ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗೋದಕ್ಕಿಂತ ಮೊದಲೇ ಅನಾಥರು ಅಂತ ಒಂದು ಸಿನಿಮಾ ನಿಮ್ಗೆ ಗೊತ್ತಿರ್ಬೋದು. ಉಪೇಂದ್ರ ಮತ್ತು ದರ್ಶನ್ ಜೊತೆಯಾಗಿ ಅಭಿನಯಿಸಿದರು. ಅದರ ಡೈರೆಕ್ಟರ್ ಇವರೇ ಆಗಿತ್ತು. ಆಮೇಲೆ ದರ್ಶನ್ ಅವರಿಂದ ಆ ಕಾಮಿಡಿ ಟೈಮಿಂಗ್ ಇದೆಯಲ್ಲ, ನೀವು ಈಗಲೂ ಅನಾಥರ ಸಿನಿಮಾದಲ್ಲಿ ಆ ಕಾಮಿಡಿ ಟೈಮಿಂಗ್, ಅದ್ಭುತ ಕಾಮಿಡಿ ಟೈಮಿಂಗ್ ಇದೆ. ಆಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ಅವರ ಕಾಮಿಡಿ ಎಲ್ಲ ಬಿಟ್ಬಿಟ್ಟು ಸ್ವಲ್ಪ ಸೀರಿಯಸ್ ಆಗ್ತಾ ಹೋದರು. ಕಾಮಿಡಿ ಇರಲೇಬೇಕು. ಅಮಿತಾಬ್ ಬಚ್ಚನ್ ಕೂಡ ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಕೂಡ ಒಂದು ಕಾಮಿಡಿ ಟಚ್ ಇರ್ತಿತ್ತು ಅವರ ಎಲ್ಲ ಸಿನಿಮಾಗಳಲ್ಲೂ ಕೂಡ. ಬಟ್ ಸೀರಿಯಸ್ ರೋಲ್ಗಳನ್ನು ಇಷ್ಟಪಡ್ತಾರೆ ಅಂತೇಳಿ ದರ್ಶನ್ ಅದನ್ನು ಮಾಡ್ತಾ ಹೋಗಿರ್ಬೋದು. ಆದರೆ 20 ಸಿನಿಮಾಗಳು ಒಟ್ಟಿಗೆ ನಡೆಸಿದ್ದಾರೆ. ಇತ್ತೀಚೆಗೆ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ, ಕಾಂಗ್ರೆಸ್ ಸೇರಿದ್ದಾರೆ ಸಾಧು ಕೋಕಿಲ. ಆದರೂ ಆಮೇಲೆ ಅವರಿಗೆ ಅದಕ್ಕೆ ಸ್ಥಾನಮಾನ ಕೂಡ ಸಿಕ್ಕಿದೆ. ಸ್ನೇಹಿತ ದರ್ಶನ್ ನೋಡಲು ಸಾಧು ಕೋಕಿಲ ಬಂದಿದ್ದರು. ಆದರೆ ಸಾಧು ಕೋಕಿಲ ಭೇಟಿಗೆ ದರ್ಶನ್ ನಿರಾಕರಣೆ ಮಾಡಿದ್ದಾರೆ, ಬೇಡ ಅಂತ ಹೇಳಿದ್ದಾರೆ. ಕಾರಣ ಉದ್ದೇಶಪೂರ್ವಕವಾಗಿ ಅಲ್ಲ, ಈ ಕೆಲಸ ಮಾಡಿದ್ದಲ್ಲ. ಯಾಕಂದರೆ ಇವತ್ತು ನೀವು ಬಂದರೆ ನಾಳೆದ್ದು ಫ್ಯಾಮಿಲಿಯನ್ನು ಭೇಟಿ ಆಗೋಕ್ಕಾಗಲ್ಲ. ದರ್ಶನರನ್ನು ವಾರಕ್ಕೆ 2 ಬಾರಿ ಭೇಟಿಯಾಗೋದಕ್ಕೆ ಅವಕಾಶ ಇರೋದಂತೆ. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ತಮ್ಮ ದಿನಕರ್ ಭೇಟಿಯಾಗಿದ್ದರು. ಗುರುವಾರ ಮತ್ತೆ ದರ್ಶನ್ ಭೇಟಿಗೆ ಬರ್ತಾರೆ ವಿಜಯಲಕ್ಷ್ಮಿ. ಅವರ ಜೊತೆ ಬನ್ನಿ ಅಂತ ಹೇಳಿದ್ದಾರಂತೆ. ಗುರುವಾರ ವಿಜಯಲಕ್ಷ್ಮಿ ಜೊತೆ ಬರುವಂತೆ ದರ್ಶನ್ ಮನವಿ ಮಾಡಿಕೊಂಡಿದ್ದಾರಂತೆ. ನಾನು ಇಂದು ಭೇಟಿಯಾದರೆ ಕುಟುಂಬಕ್ಕೆ ಅವಕಾಶ ಸಿಗೋದಿಲ್ಲ ನಾಡಿದ್ದು, ಹಾಗಾಗಿ ಗುರುವಾರ ಕುಟುಂಬದವರ ಜೊತೆ ಬಂದು ಭೇಟಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮಾಧ್ಯಮಗಳ ಮುಂದೆ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಸಾಧು ಕೋಕಿಲ. ಲಂಚ ಪ್ರಕರಣ, ಅಸ್ಸಾಂನ ಮುಖ್ಯಮಂತ್ರಿ ಈಗ ಕಾಂಗ್ರೆಸ್ಸಲ್ಲಿದ್ದಾಗ ಇವರ ಮೇಲೆ ಆರೋಪದ ಮೇಲೆ ಆರೋಪ. ಈಗ ಇವರು ಬಿಜೆಪಿ ಪರವಾಗಿ ಬಿಜೆಪಿ ಮುಖ್ಯಮಂತ್ರಿ ಆಗಿದ್ದಾರೆ. ಅಸ್ಸಾಂನಲ್ಲಿ ಏನಾಗಿದೆ, ಇವ್ರದ್ದು ಖುಲಾಸೆ ಆಗಿದೆ. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ MP ಮುಖ್ಯಮಂತ್ರಿ ಆಗಿದ್ದವರು. ವ್ಯಾಪಂ ಸ್ಕ್ಯಾಮ್ ಏನು ಬಂತು, ಕ್ಲೀನ್ ಚಿಟ್ ಬಂತು. ರಮೇಶ್ ಪೋಖ್ರಿಯಾಲ್
ಭೂ ಹಗರಣ, ಸಾಕ್ಷ್ಯನೇ ಇಲ್ಲ. ನಾರಾಯಣ್ ರಾಣೆ ಇವರ ವಿರುದ್ಧ ಆರೋಪ ಬಂತು. 300 ಕೋಟಿ ಅಕ್ರಮ ಹಣ, 300 ಕೋಟಿ ಅಕ್ರಮ ಹಣ. ಬಿ ಜೆ ಪಿ ಜಾಯ್ನ್ ಆದರು, ತನಿಖೆ ಸ್ಥಗಿತಗೊಳ್ಳುತ್ತೆ. ಸುವೇಂದು ಅಧಿಕಾರಿ, ಶಾರದಾ ಹಗರಣ, ಶಾರದಾ ಚಿಟ್ ಫಂಡ್, ದೀದಿ ಮಮತಾ ಬ್ಯಾನರ್ಜಿ ಜೊತೆ ಇದ್ದರು, ಬಿ ಜೆ ಪಿ ಸೇರಿದ್ರು, ತನಿಖೆ ಸ್ಥಗಿತಗೊಳ್ತು. ಹಾಗಿದ್ರೆ ವಿಪಕ್ಷಗಳು ಟಾರ್ಗೆಟ್ ಆಗ್ತಾ ಇದೆಯಾ? ಯಾರೆಲ್ಲ? ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿ ಬಂದರು, ವಿಪಕ್ಷಗಳು ಕರ್ನಾಟಕದಲ್ಲಿ ಟಾರ್ಗೆಟ್ ಆಗ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿ ಬಂದರು, ಆದಾಯ ಮೀರಿ ಆಸ್ತಿ ಗಳಿಕೆ, ಈಗಲೂ ತನಿಖೆ ಪ್ರಗತಿಯಲ್ಲಿದೆ. ಅರವಿಂದ್ ಕೇಜ್ರಿವಾಲ್, ಆಮ್ ಆದ್ಮಿ ಪಾರ್ಟಿ, ದೆಹಲಿ ಅಬಕಾರಿ ಹಗರಣ, ಜೈಲಲ್ಲಿದ್ದಾರೆ. ಹೇಮಂತ್ ಸೊರೇನ್ ಭೂ ಹಗರಣ, ಅಕ್ರಮ ಹಣ ವರ್ಗಾವಣೆಯಲ್ಲಿ ಜೈಲಿಗೆ ಹೋಗಿ ಬಂದರು. ಲಾಲು ಪ್ರಸಾದ್ ಯಾದವ್, ಮೇವು ವಿಚಾರ ಬೇರೆ, ಅದರಲ್ಲಿ ಅವರಿಗೆ ಶಿಕ್ಷೆ ಕೂಡ ಆಯಿತು. ಕೆಲಸಕ್ಕಾಗಿ ಭೂಮಿ, ಒಳಗೋಗಬೇಕಾಗಿ ಬಂತು. ತೇಜಸ್ವಿ ಯಾದವ್ ಅವರ ಮಗ, ಕೆಲಸಕ್ಕಾಗಿ ಭೂಮಿ, ಒಳಗೋಗ ಬಂತು. ಸೊ ಹಾಗಾಗಿ ಈ ಆರೋಪಗಳು ಅವತ್ತಿಂದ ಇವತ್ತಿನ ತನಕ ಕೇಳಿ ಬರ್ತಾ ಇದೆ. ಆದರೆ ಬಿ ಜೆ ಪಿ ಹೇಳೋದು, ನಾವು ಹೋಗಿಲ್ವೇ? ಹೋಗಿದ್ದೀರಿ? ಇವರ ಮೇಲೆ ಆರೋಪಗಳೇನು ಕಡಿಮೆ ಇತ್ತಾ? ನರೇಂದ್ರ ಮೋದಿ ಅವ್ರ ಮೇಲೆ? ಅದು ಬಿಡಿ, ಅಮಿತ್ ಶಾ ಅವ್ರ ಮೇಲೆ ಆರೋಪ ಕಡಿಮೆ ಇತ್ತಾ? CBI ನಕಲಿ ಎನ್ಕೌಂಟರ್ ವಿಚಾರ ಗಡೀಪಾರಾಗ್ತಾರೆ. ಗೃಹ ಸಚಿವರಾಗಿದ್ದಂಥ ಅಮಿತ್ ಶಾ ಗಡೀಪಾರಾಗ್ತಾರೆ CBI ಎನ್ಕ್ವೈರಿ. ಸರಿಯಾಗಿ ಬನ್ನಿ, ನೀವು ಕ್ಲಿಯರ್ ಇದ್ದರೆ ಯಾಕೆ ಭಯ? ನೀವು ತಪ್ಪೇ ಮಾಡಿಲ್ಲ ಅಂತಂದರೆ ತನಿಖಾ ಸಂಸ್ಥೆಗಳಿದೆ, ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಕ್ಲಿಯರ್ ಆಗಿ ಬನ್ನಿ. ಇದು ವಿಪಕ್ಷಗಳೇ ಟಾರ್ಗೆಟ್ ಅನ್ನೋಂಥದ್ದು ವಿಪಕ್ಷಗಳ ಆರೋಪವನ್ನು ನಾನು ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ನೋಡಿ, ಇಡಿ ಸದ್ದು, CBI ಸದ್ದಾಗ್ತಾ ಇದೆ, ಇಡಿ ಸದ್ದಾಗ್ತಾ ಇದೆ. ಮೋದಿ ಸರ್ಕಾರ ಬಂದಾಗಿನಿಂದ ಒಂದಲ್ಲ ಒಂದು ಆರೋಪ ಇವರು ಮಾಡ್ತಾನೆ ಇರ್ತಾರೆ. ತನಿಖಾ ಸಂಸ್ಥೆಗಳ ಮೂಲಕ ವಿರೋಧ ಪಕ್ಷದವರ ಎಡೆಮುರಿ ಕಟ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರನ್ನು ಟಾರ್ಗೆಟ್ ಮಾಡಿಕೊಳ್ಳಲಾಗ್ತಾ ಇದೆ. ಕೆಲವರಂತೂ BJP ಸೇರಿ ವಾಷಿಂಗ್ ಪೌಡರ್ ನಿರ್ಮಾ ಕ್ಲೀನ್ ಚಿಟ್ ಹಾಕ್ತಾರೆ. ಕಾಂಗ್ರೆಸ್ ಅವನಾಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, BJP ಸೇರಿ ಕ್ಲೀನ್ ಆಗಿಬಿಡ್ತಾರೆ. BJP ಸೇರಿದವರನ್ನು ಇಂದಿಗೂ ಸೇರದೇ ಇದ್ದರೆ ಇಡಿ CBI ಬೆನ್ನತ್ತಿ ಬರ್ತಾ ಇದೆ. ಹಾಗಿದ್ರೆ ಕಳೆದ 10 ವರ್ಷದಲ್ಲಿ UP ಅವಧಿಯಲ್ಲಿ ಇಡಿ ರೇಡ್ ಎಷ್ಟಾಗಿದೆ, ಆಮೇಲೆ CBI ರೇಡ್ ಎಷ್ಟಾಗಿದೆ? UP ಅವಧಿಯಲ್ಲಿ 54, 10 ವರ್ಷದಲ್ಲಿ 54 ರೇಡ್ ಆಗಿದೆ. NDA ಅವಧಿಯಲ್ಲಿ 95 ರೇಡು. ಆಮೇಲೆ CBI UPA ಅವಧಿಯಲ್ಲಿ 60 ರೇಡ್ ಆಗಿದೆ, NDA ಅವಧಿಯಲ್ಲಿ 95 ರೇಡ್ ಆಗಿದೆ. ಏನಾಯಿತು? ನಿಜಾನ? ಟಾರ್ಗೆಟ್ ಮಾಡ್ತಾ ಇರೋದು ನಿಜಾನ? ಕಾಂಗ್ರೆಸ್ಸಿಗರನ್ನು ಅಥವಾ ವಿರೋಧ ಪಕ್ಷದವರನ್ನು ಇವರು ಅವರ ಕಾಲದಲ್ಲಿ BJPಗರನ್ನು ಕಾಂಗ್ರೆಸ್ ಮತ್ತು BJPಗಳು ತಮ್ಮ ಕಾಲಾವಧಿಯಲ್ಲಿ ತಮ್ಮ ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ ಇಡಿ ಮತ್ತು CBI ಬಳಸಿದ್ದು ನಿಜಾನ? ಇನ್ ಡಿಟೇಲ್ ಮಾಹಿತಿ ಕೊಡ್ತೇನೆ.